ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಲಾಗ್. ಸೊ ಇವತ್ತು ನಾವು ಬೆಳಗ್ಗೆನೇ ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ಯಾಕೆಂದರೆ ಇವತ್ತು ಫಸ್ಟ್ ಸ್ಯಾಟರ್ಡೆ ಶ್ರಾವಣ ಶನಿವಾರ. ಸೊ ಆ್ಯಕ್ಚುಲಿ ಇವತ್ತು ಆಲ್ಮೋಸ್ಟ್ ಅಲ್ಲಿ 4:45 ಆಗಿದೆ. ಸೊ ಇವತ್ತು ನಾವು ಈ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅದೇ ಹೇಳ್ದಲ್ಲ ಅಲ್ಲೇ ಫಸ್ಟ್ ಶನಿವಾರ ಅಂತ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ನಡ್ಕೊಂಡು ಹೋಗ್ತಾ ಇದಾರೆ, ನೋಡ್ತಾ ಇರ್ಬೋದು. ಸೊ ನಾವು ಹೋಗ್ತಾ ಇದೀವಿ, ಜನ ಪಾದಯಾತ್ರೆ ಮಾಡ್ತಾ ಇದಾರೆ, ಹುಡುಗರೆಲ್ಲ ನಡ್ಕೊಂಡ್ ಬರ್ತಾ ಇದಾರೆ. ಸೊ ಟೆಂಪಲ್ ಇಂದ 3 ಕಿಲೋಮೀಟರ್ ಇದೆ ಅಷ್ಟೇ ಹೋಗೋದು, ಬಾಕಿ ಹೋಗ್ತಾ ಇದೀವಿ. ನಾವು ಇವಾಗ ಚಿಕ್ಕ ತಿರುಪತಿ ಬಂದಿದ್ದೀವಿ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಇವಾಗ ಜಾಸ್ತಿ ಜನ ಬಂದವ್ರು ಆಲ್ರೆಡಿ. ನಾವು ನೋಡ್ತಾ ಇರ್ಬೋದು, ಲಾಸ್ಟ್ ಇಯರ್ ಬಂದಾಗ ಇಷ್ಟು ಜನ ಇದ್ದಿಲ್ಲ, ಇಷ್ಟು ಬೈಕ್ಸ್ ಇದ್ದಿಲ್ಲ. ಬಟ್ ಈ ವರ್ಷ ಫುಲ್ ಜನ ಇದ್ದಾರೆ. ಮೇನ್ ಎಂಟ್ರೆನ್ಸ್ ಹತ್ರ ಬಂದ್ವಿ, ನೋಡ್ಬೋದು ಇಷ್ಟು ಗಾಡಿಗಳಿದೆ. ಸೊ ಹೋಗ್ತಾ ಇದ್ದೀವಿ, ಜನ ಯಾರು ಇಲ್ಲ. ಸೊ ಟೆಂಪಲ್ ಒಳಗಡೆ ಬಂದ್ವಿ, ಹೋಗ್ತಾ ಇದ್ದೀವಿ. ಸೊ ಜನ ಕಡಿಮೆ ಇದ್ದಾರೆ, ಒಂದು 15 ಮಿನಿಟ್ಸಲ್ಲಿ ಆಗ್ಬೋದು ದರ್ಶನ ಇರೋದು ಮೋಸ್ಟ್ಲಿ. ನೋಡೋಣ ಬನ್ನಿ. ನೋಡ್ಬೋದು ಹೊರಗಡೆ ಜನ ಎಲ್ಲ ಬರ್ತಾ ಇದ್ದಾರೆ. ಸೊ ಇಲ್ಲಿ ಪುಳಿಯೋಗರೆ ಕೊಡ್ತಾ ಇದ್ದಾರೆ ನೋಡಿ, ಪ್ರಸಾದ. ಸೊ ಟೆಂಪಲ್ ಹತ್ರ ಬಂದ್ವಿ, ರಶ್ ನೋಡ್ಬೋದು, ಎಷ್ಟು ಜನ ಇದ್ದಾರೆ. ಸೊ ಗೈಸ್ ನೋಡ್ಬೋದು ಜನ ಕಡಿಮೆ ಇದ್ದಾರೆ, ನಮ್ಗೆ 20 ನಿಮಿಷದಲ್ಲಿ ದರ್ಶನ ಆಯ್ತು. ಸೊ ಇವಾಗ ಈಚೆ ಇರ್ತಾ ಇದ್ದೀವಿ. ನೋಡ್ಬೋದು ಬ್ಯೂಟಿಫುಲ್ ಸನ್ರೈಸ್ ಜೊತೆ ನಾವು ಬೈಕ್ ರೈಡ್ ಮಾಡ್ತಾ ಇದೀವಿ. ಸನ್ರೈಸ್ ಆಗ್ತಾ ಇದೆ. ನಾವು ಹೋಗ್ಬೇಕಾದ್ರೆ ಬೆಟ್ಟ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ 2 ಪೋಲ್ ಕಾಣಿಸ್ತಿದೆ, ಎಲೆಕ್ಟ್ರಿಕ್ ಪೋಲ್, ಸಾರಿ ಈ ಪೋಲ್, ನೆಟ್ವರ್ಕ್ ಪೋಲ್. ಅದು ನಾವು ಅಲ್ಲಿಗೆ ಹೋಗ್ಬೇಕಾಗಿರೋದು, ಇವಾಗ ಹೋಗ್ತಾ ಇದೀವಿ. ಸೊ ಗೈಸ್ ಇದೇ ಬಂದು ಆಲ್ಮೋಸ್ಟ್ ಅಲ್ಲಿ ಎಂಟ್ರೆನ್ಸ್ ಹತ್ರ ಇದ್ದೀರಿ, ನೋಡ್ತಾ ಇರ್ಬೋದು, ಇದೇ ಎಂಟ್ರೆನ್ಸು. ಸೊ ಇಲ್ಲಿದ್ದೀವಿ. ಸೊ ಇಲ್ಲಿಂದ 2 ಕಿಲೋಮೀಟರ್ ತೋರಿಸ್ತಾ ಇದೆ. ಇಲ್ಲೋ ಬೋರ್ಡ್ ಇತ್ತು ನೋಡಿ, ಅಲ್ಲಿ ಬೋರ್ಡಲ್ಲಿದೆ 2 ಕಿಲೋಮೀಟರ್ಸ್ ಅಂತ. ಸೊ ಹೋಗ್ಬೇಕಿನ್ನ ಮೇಲೆ ಟಾಪ್ ವ್ಯೂಗೆ ಹೋಗ್ಬೇಕಂದ್ರೆ ಇನ್ನು 2 ಕಿಲೋಮೀಟರ್ಸ್ ಹೋಗ್ಬೇಕು. ಸೊ ಇಲ್ಲಿ ಯಾರೋ ಬೈಕರ್ ಫೋಟೋ ತೆಗಿತಾ ಇದ್ದಾರೆ. ಫುಲ್ ಸ್ಟ್ರೀಟ್ ಐತೆ, ಒಂದ್ ಕೈಯಲ್ಲಿ ಗಾಡಿ ಓಡಿಸ್ತಾ ಇದೆ, ಒಂದ್ ಕೈಯಲ್ಲಿ ಫೋನ್ ಹಿಡ್ಕೊಂಡು ಓಡಿಸ್ತಾ ಇದ್ದೀನಿ. ಸೊ ಗೈಸ್ ಬಂದಿದ್ದೀವಿ, ನಮ್ಮ ಗಾಡಿ ಎಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು, ಅಲ್ಲಿ ನೋಡಿ ಅಲ್ಲಿ ನಮ್ಮ ಗಾಡಿಗಳಿದೆ, ಅಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಸುಮ್ಮನೆ ವಾಕ್ ಬರ್ತಾ ಇದ್ದೀವಿ. ಸೊ ಇದೇ ಟೆಂಪಲ್ಲು, ಇಲ್ಲಿ ಕಾಣಿಸೈತಲ್ಲ, ಇದು ಒಂದು ಗೋಡೆ. ಸೊ ಇದಕ್ಕೆ ಏನ್ಷನ್ ಹಿಸ್ಟ್ರಿ ಇದೆ ಅಂತೆ, ಏನು ಹಿಸ್ಟ್ರಿನೋ ನನಗೆ ಗೊತ್ತಿಲ್ಲ, ಬಟ್ ಗೊತ್ತಿರೋದು ಇದ್ರೆ ಕಮೆಂಟ್ ಮಾಡಿ. ಸೊ ಇಲ್ಲಿ 2 ಟವರ್ ಇದೆ, ಇದು ಒಂದು BSNL ಟವರ್ ಅಂತೆ, ಬಟ್ ಇದು ವರ್ಕಿಂಗಲ್ಲಿಲ್ಲ, 2 ವರ್ಕಿಂಗಲ್ಲಿಲ್ಲ. ಸೊ ಇಲ್ಲಿ ಬಂದರೆ ಏನೋ ಕಲ್ಚರ್ ಇದೆ ಇಂಗ್ಲೀಷಲ್ಲಿ, ಏನಂದರೆ ಇದು ಬಂದು ಡಿಪಾರ್ಟ್ಮೆಂಟ್ ಏನೋ ಇದೆ, ನೋಡ್ಕೊಳ್ಳಿ, ನೀವೇ ಓದ್ಕೊಳ್ಳಿ. ಆಮೇಲೆ ಅಲ್ಲೊಂದು ಬೆಟ್ಟ ಕಾಣಿಸ್ತಾ ಇದೆ, ಅಲ್ಲಿಗೆ ಹೋಗ್ಬೇಕು, ನೋಡೋಣ. ನೋಡಿ ಎಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೊಂದು ಬೆಟ್ಟ ಇದೆ. ಸೊ ಗೈಸ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಹೈವೇ, ಅದು ಬಂದು ಬ್ಯಾಂಗ್ಳೂರ್ ಚೆನ್ನೈ ಹೈವೇ, ಅದು ಹೋಗ್ತಾ ಇದೆಯಲ್ಲ ಅದೇ ಹೋಗ್ತಾ ಇರೋದು. ಸೊ ಆಲ್ಮೋಸ್ಟ್ ಅಲ್ಲಿ ಇದ್ರ ಪಕ್ಕದಲ್ಲಿ. ಸೊ ಗೈಸ್ ನೋಡ್ಬೋದು, ಇದೇ ವ್ಯೂ ಪಾಯಿಂಟು, ಸಖತ್ತಾಗಿದೆ ವ್ಯೂ. ಸೊ ಅಲ್ಲಿ ಒಂದು ಟೆಂಪಲ್ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಆಂಜನೇಯ ಟೆಂಪಲ್ಲು. ನೋಡೋಣ ಟೈಮ್ ಇದ್ರೆ ಅಲ್ಲಿಗೆ ಹೋಗೋಣ. ಸೊ ಇಲ್ಲಿಂದ ದಾರಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿಗೆ ಹೋಗ್ಬೋದು, ದಾರಿ ಇದೆ. ಇಲ್ಲಿಂದ ಟ್ರೆಕ್ ಮಾಡ್ಬೇಕು ನಾವು ಆ್ಯಕ್ಚುಲಿ. ಇದು ಸೈಡ್ ವಾಲು, ಈ ಕಡೆ ವಾಲು, ಇದು ಇನ್ನೊಂದು ಕಡೆ ವ್ಯೂ. ಇದು ಟೆಂಪಲ್. ಸೊ ಜಾಸ್ತಿ ಬೈಕ್ಸ್ ಬಂದಿದೆ, ನೋಡ್ತಾ ಇರ್ಬೋದು, ಎಲ್ಲ ಬೈಕರ್ಸ್ ಎಲ್ಲ ಫ್ಲಾಗ್ ಇಟ್ಕೊಂಡು ಇಂಡಿಪೆಂಡೆನ್ಸ್ ಡೇಗೆ ಬಂದಿದ್ದಾರೆ. ಟೆಂಪಲ್ ಒಳಗಡೆ ಹೋಗ್ತಾ ಇದ್ದೀವಿ, ಈ ಥರ ಇದೆ ಟೆಂಪಲ್ ಒಳಗಡೆ.
ಸೊ ಗೈಸ್ ಇದು ವೆಲ್ ಅಂತೆ. ಸೊ ಇದರಿಂದ ಏನೋ ಸ್ಟೋರಿ ಇದೆ ಅಂತೆ, ಬಟ್ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ ಏನಂತ. ಬಂದಿದ್ದು ಸೊ ಇದು ಆಯಿತು, ಇದು ಇವತ್ತಿನ ಟೆಂಪಲ್ ವಾಕ್. ಇಲ್ಲಿ ಇಲ್ಲೊಂದು Z900 ಬಂದಿದೆ. ಸೊ Z900. ಸೊ ಇಲ್ಲೊಂದು ZX6R, CBR 650R, ಮತ್ತೊಂದು Z900, C RRS 765, ಇಲ್ಲೊಂದು CBR 250R, ಅಲ್ಲೊಂದು ಟೈಗರ್ 800. ಸೊ ಇವಾಗ ಬೆಟ್ಟ ಇಳಿತಾ ಇದ್ದೀವಿ. ಸೊ ಇದೇ ವ್ಯೂ ಪಾಯಿಂಟ್ ಎಲ್ಲ ತೋರಿಸಿದ್ದೀವಿ, ಆಲ್ಮೋಸ್ಟ್ ಅಲ್ಲಿ ತೋರಿಸಿದ್ದೀವಿ. ಯಾವುದೋ ಒಂದು ಸ್ಕಿಪ್ ಆಗಿದೆ, ನೆಕ್ಸ್ಟ್ ಟೈಮ್ ತೋರಿಸೋಣ. ಸೊ ಇಲ್ಲಿ ನೋಡ್ಕೊಳ್ಳಿ ವ್ಯೂ ಹೆಂಗಿದೆ, ಸಖತ್ತಾಗಿದೆ. ಸೊ ಆ್ಯಕ್ಚುಲಿ ಆ ಬೆಟ್ಟಕ್ಕೆ ಹೋಗ್ಬೋದು, ಬಟ್ ದಾರಿ ಗೊತ್ತಿಲ್ಲ. ಮಾಡೋಣ. ಒಂದು ಕರ್ವಿದೆ, ನೋಡ್ಕೊಂಡು ಹೋಗ್ಬೇಕು. ಸೊ ಆ್ಯಕ್ಚುಲಿ ಮುಂಚೆ ದಾರಿ ಇದ್ದಿಲ್ಲ. ಸೊ ಇಲ್ಲಿಂದಾನೆ ಸ್ಟೆಪ್ಸ್ ಹತ್ಕೊಂಡ್ ಬರ್ತಾ ಇದ್ದಿದೆ. ನೋಡಿ ಇಲ್ಲಿ ಸ್ಟೆಪ್ಸ್ ಇದೆಯಲ್ಲ, ಇದು ಇಲ್ಲಿಂದ ಹತ್ಕೊಂಡ್ ಬರ್ತಾ ಇದ್ದು. ಸೊ ಇವಾಗ ದಾರಿ ಮಾಡಿದೆ, ಸಿಮೆಂಟ್ ರೋಡ್ ಎಲ್ಲ ಕ್ಲೀನಾಗಿ. ಸೊ ಫೈನಲಿ ಕೆಳಗಡೆ ಬಂದ್ವಿ. ಸೊ ಅವ್ನು ಹತ್ಬೇಕಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ದಾರಿ ತೋರಿಸುತ್ತೆ, ಮಾರ್ಕಂಡೇಶ್ವರ ಬೆಟ್ಟದ ದಾರಿ. ಹಿಂಗೆ ಹೋಗೋದು, ಆ್ಯಕ್ಚುಲಿ ಹಿಂಗೆ ಎಂಟ್ರಿ ಕೊಡೋದು. ಸೊ ನಾನು ಆ್ಯಕ್ಚುಲಿ ಈ ಕಡೆಯಿಂದ ಬಂದಿದ್ದು, ನೋಡಿ ನಾವು ಈ ಕಡೆಯಿಂದ ಬಂದಿದ್ದು, ಈ ಕಡೆಯಿಂದ ಬಂದು ಹಿಂಗೆ ಎಂಟ್ರಿ ಕೊಟ್ಟಿದ್ದು. ಸೊ ಇನ್ನೊಂದು ಬೆಟ್ಟಕ್ಕೆ ಹೋಗ್ತಾ ಇದೀವಿ, ಆನ್ ರೋಡು. ಸೊ ದಾರಿ ಗೊತ್ತಿಲ್ಲ, ಹೋಗ್ತಾ ಇದೀವಿ ನಮ್ಮ ಪಾಡಿಗೆ ನಾವು. 3 ಜನ ಹೋದ್ರು, ಅವ್ರನ್ನ ಫಾಲೋ ಮಾಡೋಣ, ಅವ್ರು ಎಲ್ಲಿಗೆ ಹೋಗ್ತಾರೋ ಅಲ್ಲಿಗೆ ಹೋಗೋಣ ಅಷ್ಟೇ. ಇಲ್ಲಿ ಸಿಕ್ಕಾಪಟ್ಟೆ ಆಫ್ ರೋಡ್, ಅವರೆಲ್ಲ ನಿಂತ್ಕೊಂಡು ಹೋಗ್ತಾರೆ, ಅವ್ರ ಹಪ್ಸೆ ಕುತ್ಕೊಂಡು ಹೋಗ್ತಾ ಇದೀವಿ. ಹಿಂದ್ಗಡೆನ ಹೋಗ್ತಾ ಇದಾರೆ. ಆಲ್ಮೋಸ್ಟ್ 10 ಮೆಂಬರ್ಸ್ ಏನೋ ಗ್ರೂಪ್ ಇದಾರೆ ಅವರು. ಸೊ ಗೈಸ್ ಇವಾಗ ನಾವು ಇನ್ನೊಂದು ಬೆಟ್ಟಕ್ಕೆ ಬಂದಿದ್ವಿ, ಯಾವುದು ಬಿಳಿ ಬೆಟ್ಟ ಅಂತೆ. ಸೊ ಇಲ್ಲಿ ಬಂದು ಆಂಜನೇಯ ದೇವಸ್ಥಾನ ಇರೋದ್ರ ಮೇಲೆ. ಸೊ ಹೋಗ್ತಾ ಇದೆ ನಡ್ಕೊಂಡು. ಸೊ ಗೈಸ್ ಇಲ್ಲಿ ಈ ಥರ ಹುಳಗಳು ಜಾಸ್ತಿ, ನೋಡ್ಕೊಂಬನ್ನಿ. ಸೊ ಹತ್ತಾ ಇದ್ದೀವಿ ಮೇಲೆ. ನೋಡಿ ಯಾವಾಗಲೇ ತೋರಿಸೋಣ, ಅದು ಇದೇ ಬೆಟ್ಟ. ಅಲ್ಲೋಗಿದ್ದು ಇವಾಗ. ಸೊ ಇವಾಗ ಇಲ್ಲಿಗೆ ಬರ್ತಾ ಇದ್ದೀವಿ ನಡ್ಕೊಂಡು. ಸೊ ನೋಡ್ಕೊಂಬನ್ನಿ ಕೆಳಗಡೆ, ನೋಡಿ ಅಲ್ಲಿದ್ದಾರೆ ನಮ್ಮ ಬಾಸ್. ಸೊ ಗೈಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದ್ವಿ. ಬಿಸಿ ಬಿಸಿ ಇಡ್ಲಿ, ಚಟ್ನಿ ವಿತ್ ಸಾಂಬಾರ್ ವಿತ್ ವಡ.